प्रधानमंत्री सहज बिजली हर घर योजना यानी कि सौभाग्य योजना के तहत सरकार देश के हर ऐसे घर, चाहे वो गांव में हो या शहर में हो या झुग्गी झोपड़ी में हो, दूर दराज वाले इलाके में हो, उस घर को बिजली कनेक्शन से जोड़ने का आज हम संकल्प करके आगे बढ़ते हैं। ದಿನಾಂಕ 12/7/2024 ಸಮಯ ಮಧ್ಯಾಹ್ನ 12 ಗಂಟೆ. ಮನೆಗಳಿಗೆ ವಿದ್ಯುತ್ ಸಂಪರ್ಕ ಇರಲಿಲ್ಲ. ನನಗೂ ಫ್ರೀ, ನಿಮಗೂ ಫ್ರೀ, 200 ಯೂನಿಟ್ ಮಾದೇವಪ್ಪನಿಗೂ ಫ್ರೀ, ಕಾಕಾ ಪಾಟೀಲ್ಗೂ ಫ್ರೀ. ಸರ್ ಫ್ರೀ ಬೇಡ ನಮಗೆ, ನಾವು ಕಾಸು ಕೊಡ್ತೀನಿ, ನಮಗೆ ಮೀಟರ್ ಬೇಕು, ಕರೆಂಟ್ ಬೇಕು ಸರ್. ಎಸ್, ಬೀದರ್ನ ಹುಮನಾಬಾದ್ ತಾಲೂಕಿನ ಹುಡಗಿ ಗ್ರಾಮದ ಬಳಿಯ ಇಂದಿರಾನಗರದಲ್ಲಿ 35 ಕುಟುಂಬ ವಾಸ ಇತ್ತು. ಆದ್ರೆ ಇವರಿಗೆ ಕಳೆದ 6 ವರ್ಷದಿಂದ ವಿದ್ಯುತ್ ಸಂಪರ್ಕ ನೀಡದೆ ಕಾಗಕ್ಕ ಗೂಬಕ್ಕನ ಕತೆ ಹೇಳಿ ಯಾಮಾರಿಸ್ತಾ ಇದ್ರು. ಈ ಬಗ್ಗೆ ಜುಲೈ 12ರಂದು ಫುಲ್ ರಾಂಗ್ ಆಗಿಯೇ ವರದಿ ಪ್ರಸಾರ ಮಾಡಿದ್ವಿ. ಶಿವರಾಜ್ ಪಿಡಿಒ ಹುಡುಗಿ ಗ್ರಾಮ ಪಂಚಾಯತ್ ಈ ಕ್ಷಣ ನನಗೆ ಉತ್ತರ ಕೊಡ್ಬೇಕು, ಇದು ಯಾಕಾಗಿಲ್ಲ ಅಂತೇಳಿ. ಹಾಗಿದ್ರೆ ಇಲ್ಲಾಂದ್ರೆ ನೀವು ಬರ್ಕೊಡ್ಬೇಕು. ಇಲ್ಲ ಸಿದ್ದರಾಮಯ್ಯ ಸುಳ್ಳು ಹೇಳ್ತಾ ಇದಾರೆ, ನರೇಂದ್ರ ಮೋದಿ ಕೂಡ ಸುಳ್ಳು ಹೇಳ್ತಾ ಇದಾರೆ, ಬರ್ಕೊಡಿ. ಆಮೇಲೆ ನೀವು ಅಲ್ಲಿ ಇರ್ತೀರಾ ಇಲ್ವಾ ಅಂತ ಆಮೇಲೆ ಡಿಸೈಡ್ ಮಾಡೋಣ. 20 ಡೇಸ್ ಅಲ್ಲಿ ಮಾಡ್ತೀವಿ, ಹೋಗಿ ಸ್ಪಾಟ್ ನೋಡ್ಕೊಂಡು ಏನು ಮಾಡಬಹುದು ಅಂತ ನೋಡ್ಕೊಂಡು ವಾಟ್ ಬೆಸ್ಟ್. ಸೊ ನಿಮ್ ಸೈಡ್ ಇಂದ ನೋ ಅಬ್ಜೆಕ್ಷನ್ ಮಾಡ್ಕೊಡ್ತೀರಿ ನೀವು? ಒಳ್ಳೇದಾಗಬೇಕಲ್ಲ ಜನರಿಗೆ. ಖಂಡಿತ ಸರ್, ಖಂಡಿತ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಸೂಪರ್ 3ಯಲ್ಲಿ ಜುಲೈ 12ರಂದು ವರದಿ ಪ್ರಸಾರ ಆಯಿತು. ಯಾವ ಮಟ್ಟಿಗೆ ಅಧಿಕಾರಿಗಳು, ಶಾಸಕರು ಸೇರಿದಂತ ಸ್ಥಳೀಯ ಜನಪ್ರತಿನಿಧಿಗಳ ಬುಡ ಅಲ್ಲಾಡಿಸಿತ್ತು ಅಂದ್ರೆ ಎಸಿ ಕಚೇರಿ ಬಿಟ್ಟು ಬಡವರ ಶೆಡ್ ಕಡೆ ಮುಖ ಮಾಡಿದ್ರು. 10 ಲಕ್ಷ ರೂಪಾಯಿ ವೆಚ್ಚದಲ್ಲಿ ವಿದ್ಯುತ್ ಸಂಪರ್ಕ ಕಾಮಗಾರಿ ಶುರುವಾಯಿತು. ಅಲ್ಲಿಂದ ಇಲ್ಲಿ ತನಕ ಏನೆಲ್ಲ ಆಯಿತು ಅನ್ನೋದ್ರ ಬಗ್ಗೆ ಇದೀಗ ಸೀನ್ ಬೈ ಸೀನ್ ತೋರಿಸ್ತೀವಿ ನೋಡಿ. ಸೀನ್ 1, ಬಡವರ ಶೆಡ್ಡಿಗೆ ಜೆಸ್ಕಾಂ ಇಲಾಖೆ ದೌಡು. ಇನ್ನೂ ಸುದ್ದಿಯಾಗಿ 22 ಗಂಟೆ ಕಳೆದಿರಲಿಲ್ಲ. ಅದಾಗಲೇ ಬೀದರ್ ಜೆಸ್ಕಾಂ ಎಸ್ಸಿ ವೀರಭದ್ರಪ್ಪ, ಡಬಲ್ ಇ ಶಂಕರಮಡ್ಕಿ ಹಾಗೂ ಹುಮನಾಬಾದ್ನ ಜೆಸ್ಕಾಂ ಎ ರಮೇಶ್ ಅಂಡ್ ಟೀಮ್ ಕಾರ್ನಲ್ಲಿ ಎಂಟ್ರಿ ಕೊಡ್ತು. ಸೀನ್ 2, ಜನರ ಬಳಿ ತೆರಳಿದ ಜೆಸ್ಕಾಂ ಆಫೀಸರ್ಸ್. ಇಷ್ಟು ದಿನ ಎಸಿ ರೂಮ್ನಲ್ಲಿದ್ದ ಅಧಿಕಾರಿಗಳ ತಂಡ ಜನರ ಶೆಡ್ ಕಡೆ ಮುಖ ಮಾಡಿದ್ರು, ಜನರ ಸಮಸ್ಯೆ ಆಲಿಸಿದ್ರು. ಸೀನ್ 3, ಪಿಎಂ ಯೋಜನೆಯ ಮನೆಗಳ ಪರಿಶೀಲನೆ. ಪ್ರಧಾನಮಂತ್ರಿ ಆವಾಸ್ ಯೋಜನೆಯಲ್ಲಿ ಮನೆ ನಿರ್ಮಾಣ ಆಗಿದೆ, ಆದ್ರೆ ಇನ್ನೂ ಯಾಕೆ ವಿದ್ಯುತ್ ಕನೆಕ್ಷನ್ ಕೊಟ್ಟಿಲ್ಲ ಅನ್ನೋ ಬಗ್ಗೆ ಚರ್ಚಿಸಿದ್ರು ವೀರಭದ್ರಪ್ಪ ಸಾಲಿಮಠ. ಸೀನ್ 4, ವಿದ್ಯುತ್ ದಾಖಲೆಗಳ ಮಾಹಿತಿ. 1-12-23 ಇದಕ್ಕೆ ಮುಂಚೆ 2 ವರ್ಷ ಬಂದಿದ್ದೀನಿ. ಏನೋ ಜೆಸ್ಕಾಂ ಅಧಿಕಾರಿಗಳ ತಂಡ ಯಾವಾಗ ಮನೆ ಕಟ್ಟಿದ್ರು, ಎನ್ಒಸಿ ಇದೆಯಾ ಅಂತ ದಾಖಲೆ ಪರಿಶೀಲನೆ ನಡೆಸಿದ್ರು. ಸೀನ್ 5, ಮನೆಗಳಿಗೆ ಖುದ್ದು ಆಫೀಸರ್ ಭೇಟಿ. ಇಲ್ಲಿ ತನಕ ಯಾವೊಬ್ಬ ಅಧಿಕಾರಿಯೂ ಬಂದಿರಲಿಲ್ಲ. ಸೂಪರ್ 3 ಕರೆಗೆ ಬಡವರ ಶೆಡ್ಗೆ ಹೋಗಿ ಸಮಸ್ಯೆ ಆಲಿಸಿ ಎಸ್ಟಿಮೇಟ್ ಮಾಡಿದ್ರು. ಸೀನ್ 6, ಬಂದ್ವು 45 ಕಂಬ ಬಂದ್ವು. ಜೆಸ್ಕಾಂ ಅಧಿಕಾರಿಗಳು ಮನೆಗಳಿಗೆ ವಿದ್ಯುತ್ ನೀಡಲು ಎಷ್ಟು ಕಂಬ ಬೇಕು, ವೈರಿಂಗ್, ಮೀಟರ್ ಬೋರ್ಡ್ ಸೇರಿದಂತೆ ಲೆಕ್ಕ ಹಾಕಿದ್ರು. 45 ಕಂಬಗಳು ಬಂದವು. ಸೀನ್ 7, ಕಂಬ ಹೂಳಲು ಡ್ರಿಲ್ಲಿಂಗ್. ಕಂಬಗಳು ಬಂದ ನಂತರ ಫಟಾಫಟ್ ಅಂತೇಳಿ ಡ್ರಿಲ್ಲಿಂಗ್ ಹೊಡೆಸಲಾಯಿತು.
8 ಗುಂಡಿಗಳಿಗೆ ಇಳಿಸಿದ್ರು ವಿದ್ಯುತ್ ಕಂಬ. ಡ್ರಿಲ್ಲಿಂಗ್ ಆಗ್ತಿದ್ದಂತೆ ವಿದ್ಯುತ್ ಕಂಬಗಳನ್ನ ಗುಂಡಿಗೆ ಇಳಿಸಿದ್ರು. 45 ಕಂಬಗಳನ್ನ ನೆಡಲಾಯಿತು. ಸೀನ್ 9 ಚಕಾಚಕ್ ವೈರಿಂಗ್ ಕಾರ್ಯ. ವಿದ್ಯುತ್ ಕಂಬಗಳ ಅಳವಡಿಕೆ ನಂತರ ಲೈನ್ಮನ್ಗಳು ಚಕಾಚಕ್ ಅಂತ ವಿದ್ಯುತ್ ಲೈನ್ ಎಳೆದ್ರು. ಸೀನ್ 10 ವಿದ್ಯುತ್ ಟ್ರಾನ್ಸ್ಫಾರಂ ಫಿಕ್ಸ್. ಕಂಬ ಹಾಗೂ ವಿದ್ಯುತ್ ಲೈನ್ ಎಳೆದ ಮೇಲೆ ಟ್ರಾನ್ಸ್ಫಾರಂ ಫಿಕ್ಸ್ ಮಾಡಿದ್ರು. ಸೀನ್ 11 ಬಂತು ಮೀಟರ್ ಬಂತು. ಎಲ್ಲ ಮನೆಗಳಿಗೂ ಹೊಸ ಮೀಟರ್ ಅಳವಡಿಸಲು ಮೀಟರ್ ಬೋರ್ಡ್ ತರಲಾಯಿತು. ಮೀಟರ್ ಬೋರ್ಡ್ ಅಳವಡಿಕೆ ಮಾಡಲಾಯಿತು. ಸೀನ್ 12 ಕರೆಂಟ್ ಕನೆಕ್ಷನ್ ಬೆಳಗಿತು ಬಲ್ಬ್. ಮೀಟರ್ ಬೋರ್ಡ್ ಅಳವಡಿಕೆ ನಂತರ ಕರೆಂಟ್ ಕನೆಕ್ಷನ್ ನೀಡಲಾಯಿತು. ಮನೆಯ ಬಲ್ಬ್, ಬೀದಿ ದೀಪ, ಫ್ಯಾನ್ ಎಲ್ಲವೂ ಆನ್ ಆಯಿತು. ಸೀನ್ 13 ಗ್ರಾಮದಲ್ಲಿ ಸಂಭ್ರಮವೋ ಸಂಭ್ರಮ. ಇನ್ನು ಗ್ರಾಮದಲ್ಲಿ ಬೆಳಕು ಕಂಡು ಒಂದು ಕಾರ್ಯಕ್ರಮವನ್ನೇ ಆಯೋಜಿಸಿದ್ರು. ಕಾರ್ಯಕ್ರಮಕ್ಕೆ ಜೆಸ್ಕಾಂ ಟೀಮ್ ಸೇರಿದಂತೆ ಸ್ಥಳೀಯ ಜನಪ್ರತಿನಿಧಿಗಳು ಇದ್ರು. ಪಸರಿಸಿ ಪ್ರೀತಿಯ ಸೆಳೆಯು ಸಿಂಪಡಿಸಿ ಗಂಧದ ಬೀಡು ಚಂದದ ನಾಡು ಸುಂದರ ನದಿಯ ಬೆಟ್ಟದ ನಾಡು. ಸೀನ್ 14 ಪಟಾಕಿ ಸಿಡಿಸಿ ಸಂತಸ. ಅಂಬೇಡ್ಕರ್, ಬಸವಣ್ಣ, ಬುದ್ಧನ ಫೋಟೋಗೆ ನಮನ ಸಲ್ಲಿಸಿದ್ರು. ನಂತರ ವೇದಿಕೆ ಮೇಲೆ ಅಭಿನಂದನಾ ಕಾರ್ಯಕ್ರಮ ನಡೆಯಿತು. ಪಟಾಕಿ ಸಿಡಿಸಿ ಸಂಭ್ರಮಿಸಿದ್ರು. ರಿಪಬ್ಲಿಕ್ ಟಿವಿ ಅವರು ಆ್ಯಕ್ಚುಲಿ ಮೂಲ ಕಾರಣದಿಂದ ನಮಗೆ ನಮ್ಮ ನಾಲೆಜಲ್ಲಿ ಬಂದಿತ್ತಿದ್ದು ಮಂದಿ ಸಲುವಾಗಿ ಮಾಡಿಬಿಟ್ಟು ಆ್ಯಕ್ಚುಲಿ ಜನಗಳಿಗೆ ಆ್ಯಕ್ಚುಲಿ ಒಳ್ಳೇದಾಗಲಿ. ನಮ್ಮ ಇಲಾಖೆ ಜೆಸ್ಕಾಮಿಂದ ಆ್ಯಕ್ಚುಲಿ ಒಂಥರ ಭಾಳಷ್ಟು ಇದು ಮಾಡ್ಕೊಂಡ್ಬಿಟ್ಟು ಮಳೆ ಬರ್ತಾ ಇತ್ತು. ಮಳೆ ಬಂದಾಗೂ ಒಂದು ಸರ್ವೆ ಮಾಡಿಬಿಟ್ಟು ಮತ್ತೆ ಸರ್ವೆ ಮಾಡಿ ಇವನ್ ಕೆಲಸ ಸಹಿತ ಮಳೆ ಬಂದಾಗೆ ಮಾಡಿದ್ವಿ. ಹಾಗೆ ಮತ್ತೆ ರಿಪಬ್ಲಿಕ್ ಟಿವಿ ಅವರಿಗೆ ಆ್ಯಕ್ಚುಲಿ ನಮಗೆ ನಾಲೆಜ್ ತಂದ ಸಲುವಾಗಿ. ಇನ್ನು ಕ್ಷೇತ್ರದ ಬಿಜೆಪಿ ಶಾಸಕ ಸಿದ್ದು ಪಾಟೀಲ್ ಕೂಡ ಮೇಲಿಂದ ಜೆಸ್ಕಾಂ ಇಲಾಖೆಯ ಅಧಿಕಾರಿಗಳ ಜೊತೆ ಸಂಪರ್ಕದಲ್ಲಿದ್ರು. ಶಾಸಕರು ರಿಪಬ್ಲಿಕ್ ತಂಡಕ್ಕೆ ಅಭಿನಂದನೆ ಸಲ್ಲಿಸಿದ್ರು. ರಿಪಬ್ಲಿಕ್ ಕನ್ನಡ ವತಿಯಿಂದ ಒಂದೇನು ಸೂಪರ್ 3 ಅಂತ ಒಂದು ಕಾರ್ಯಕ್ರಮ ಹಮ್ಮಿಕೊಂಡು ಇವತ್ತು ನನ್ನ ಗಮನಕ್ಕೂ ಕೂಡ ಅವಾಗೇ ಬಂದಿದ್ದು. ಅವಾಗ ತಕ್ಷಣವೇ ಆಗಿ ನಮ್ಮ ಸಂಬಂಧಪಟ್ಟ ಜೆಸ್ಕಾಂ ಅಧಿಕಾರಿಗಳಿಗೆ ನಾನು ಆ ಓಣೆಯಲ್ಲಿ ಕೇಳಿಸಿ ಏನು ಸಮಸ್ಯೆ ಇದೆ ಅಂತ ನೋಡಿದಾಗ ಅಲ್ಲಿ ಒಂದು ಸುಮಾರು ವರ್ಷಗಳಿಂದ ಅಲ್ಲಿ ಕತ್ಲಲ್ಲೇ ವಾಸವಾಗ್ತಾ ಇದ್ರು. ಅಲ್ಲಿ ಯಾವುದೇ ಥರ ಅವರಿಗೆ ಬೆಳ್ಕೊಡುವಂಥ ಕಾರ್ಯ ಇದ್ದಿಲ್ಲ. ಆದ ಕಾರಣ ನಮ್ಮ ಅಧಿಕಾರಿಗೆ ನಾನು ಸೂಚನೆ ಕೊಟ್ಟೆ. ಇವತ್ತು ಮಧ್ಯಾಹ್ನ ಕೂಡ ಒಳ್ಳೆ ರೀತಿಯಿಂದ ಮಾಡಿ ಇವತ್ತು ಅಧಿಕಾರಿಗಳಾಗಲಿ ಇವತ್ತು ರಾಜಕಾರಣಿಗಾಗಲಿ ಕೂಡ ಕಣ್ಣು ತೆಗೆಸಿ ಕೆಲಸ ಮಾಡಿಸೋಂಥ ಕಾರ್ಯ ಮಾಡ್ಕೊಂಡು ಮಾಡ್ತಾ ಇದ್ದಾರೆ. ಅದಕ್ಕಾಗಿ ಇನ್ನೊಮ್ಮೆ ನಾವು ಹುಮ್ನಾಬಾದ್ ಮತ್ತು ಕ್ಷೇತ್ರದ ಶಾಸಕನಾಗಿ ಧನ್ಯವಾದ ಹೇಳ್ತೇನೆ. ಸೀನ್ 15 ರಿಪಬ್ಲಿಕ್ ತಂಡದವರಿಗೆ ಸನ್ಮಾನ. ಇನ್ನು ವಿದ್ಯುತ್ ಸಂಪರ್ಕ ಕಲ್ಪಿಸಲು ನೆರವಾದ ರಿಪಬ್ಲಿಕ್ ಬೀದರ್ ಪ್ರತಿನಿಧಿ ಮಲ್ಲಿಕಾರ್ಜುನ ಹಾಗೂ ಕ್ಯಾಮ್ರಾಮ್ಯಾನ್ಗೆ ಸನ್ಮಾನಿಸಿದ್ರು. ನಾವು ಕೂಡ ಸುಮಾರು 4 ಬಾರಿ ಈ ಗ್ರಾಮಕ್ಕೆ ಭೇಟಿ, 120 ದಿನಗಳ ಸತತ ಪ್ರಯತ್ನದಿಂದ ಈ ಬಡ 35 ಮನೆಗಳಿಗೆ ಬೆಳಕು ಬಂದಿದೆ. ಸೀನ್ 16 ಸೂಪರ್ 3ಗೆ ಧನ್ಯವಾದ. 6 ವರ್ಷದಿಂದ ಕರೆಂಟ್ ಕಂಡಿರದ ಜನ ಕರೆಂಟ್ ಕೊಡಿಸಿದ ಸೂಪರ್ 3ಗೆ ಧನ್ಯವಾದ ತಿಳಿಸಿದ್ರು. ಇನ್ನು ಹಲವು ಟಿವಿಯವರು ನ್ಯೂಸ್ ಮಾಡ್ತಾರೆ, ರಿಪಬ್ಲಿಕ್ ಕನ್ನಡ ಸೂಪರ್ 3 ಮಾತೇ ಬೇರೆ ಅಂತ ಸ್ಥಳೀಯರು ಅಭಿನಂದಿಸಿದ್ರು. ಕರೆಂಟ್ ಬಂದಾದ್ರಿ ನಮ್ಗ ಕಣ್ ಕೊಟ್ಟಂತ ದೇವ್ರು ಕರೆಂಟ್ ಬಂದ್ರ ಕಣ್ ಬಂದಾವ.
ನಾವು ಚಂದ ಓಡಾಡತ್ತಿದ್ದೇವ್ರಿ. ಇಲ್ಲ ಹೋದ್ರೆ ನಾವು ಕುಡ್ರ ಇದ್ದೆವು, ಲೈಟ್ ಎದ್ ಕಡೆ ಕುಡ್ರಿದ್ದೆವು. ಈಗ ನಮ್ಗೆ ಖುಷಿ ಆಗ್ಯದ್ರಿ. ಈ ಕಾರ್ಯಕ್ರಮ ಎಲ್ಲ ಕಾರಣ, ಮೂಲಭೂತ ಕಾರಣ ಅಂದ್ರೆ ರಿಪಬ್ಲಿಕ್ ಟಿವಿ ಅವರು ಅಂತ ಹೇಳ್ಬೋದು. ರಿಪಬ್ಲಿಕ್ ಕನ್ನಡ ಜಯಪ್ರಕಾಶ್ ಶೆಟ್ಟಿ ಮತ್ತು ಮಲ್ಲಿಕಾರ್ಜುನ್ ಸರ್ ಈ ಬೆಳಕು ತಂದಂತ ಒಂದು ದೇವರು ಅಂತ ನಾನು ಹೇಳಕ್ ಇಚ್ಛೆ ಪಡ್ತೀನಿ. ಹಾಗೆ ಇದೇ ರೀತಿ ರಿಪಬ್ಲಿಕ್ ಕನ್ನಡ ಎಲ್ಲಾ ಕಡೆ ಒಳ್ಳೆ ಕೆಲಸ ಮಾಡ್ತಾ ಇದೆ, ಇದೇ ರೀತಿ ಮುಂದುವರಿಸಲಿ ಅಂತ ಹೇಳಿ ನಾನು ಎರಡು ಮಾತು ಮುಗಿಸ್ತೀನಿ. ಮನೆಗೆ ಹೆಣ್ಮಕ್ಳಾಗ್ಲಿ ಯಾವುದೇ ಒಂದು ಮೊಬೈಲ್ ಚಾರ್ಜ್ ಮಾಡ್ಲಿಕ್ಕಾಗ್ಲಿ ನಮ್ಮ ಪರದಾಡೋದೇನಪ್ಪ ಅಂದ್ರೆ ಕಡಿಮೆ ಆಗೈತೆ ಸರ್. ಹಾಗಾಗಿ ನಾವು ಸೂಪರ್ 3 ವಾಹಿನಿಗೆ ಮತ್ತೆ ನಮ್ದು ಜಯಪ್ರಕಾಶ್ ಶೆಟ್ಟಿ ಅವರಿಗೆ ನಮ್ಮ ಪರವಾಗಿ ಏನಪ್ಪಾ ಅಂದ್ರೆ ಅವ್ರಿಗೆ ತುಂಬಾ ತುಂಬಾ ಧನ್ಯವಾದಗಳನ್ನು ಹೇಳಕ್ ಇಷ್ಟಪಡ್ತೀನಿ ಸರ್. ಸೊ ಕರೆಂಟ್ ಬಂದಿರೋದ್ರಿಂದ ನಮ್ಮ ಮನೆ ಕೆಲಸಗಳೆಲ್ಲ ಸರಾಗವಾಗಿ ನಡೀತಾ ಇದೆ. ಹೆಣ್ಮಕ್ಳು ತುಂಬಾ ಖುಷಿಲಿದ್ದಾರೆ. ಶೆಟ್ಟಿ ಸರ್ ಪುರಾಣ ಎಲ್ಲ ಇದು ಮಾಡಿದೆವು. ಶೆಟ್ಟಿ ಸರ್ ಎಲ್ಲ ನಮ್ಗೆ ಭಾಳ ಹೆಲ್ಪ್ ಮಾಡಿ ಎಲ್ಲ ಅಂದ್ರೆ ಮಕ್ಕಳದೆಲ್ಲ ಭಾಳ ಸಮಸ್ಯೆ ಹೊತ್ತು ಹೋಗಿ ಎಲ್ಲ ಈಗ ಹೋಮ್ವರ್ಕ್ ಅದೆಲ್ಲ ಸರ್ ಕೊಟ್ಟಿರ್ತಾರ, ಬರ್ಕೋದ್ಕೋದ್ಕೋದ್ಕ ಭಾಳ ಕಷ್ಟ ಆಯ್ತು. ಎಲ್ಲ ಚಲೋ ಆಯ್ತು ಸರ್. ತುಂಬಾ ಖುಷಿ ಆಗಿದೆ ಸರ್. ನಮ್ಮ ತಾಯರು ಹೇಳ್ದಂಗೆ ನಾವು ಕಣ್ಣಿದ್ದು ಬಿ ಕುರುಡಿದ್ದೇವೆ, ಇವಾಗ ಕರೆಂಟ್ ಬಂದದ, ಎಲ್ರೂ ಬಹಳ ಖುಷಿದಾಗಿದ್ದೇವೆ ಸರ್. ಒಟ್ನಲ್ಲಿ ಸತತ 120 ದಿನಗಳ ಕಾಲ ಸೂಪರ್ 3 ಈ ಸ್ಟೋರಿಯನ್ನ ಫಾಲೋ ಅಪ್ ಮಾಡಿದೆ. ಕೊನೆಗೂ ಇವರಿಗೆ ನ್ಯಾಯ ಕೊಡಿಸಿದೆ. ಸೂಪರ್ 3 ಯಾವತ್ತೂ ಯಾರನ್ನು ಟಾರ್ಗೆಟ್ ಮಾಡಲ್ಲ. ಸಮಸ್ಯೆಗಳೇ ನಮ್ಮ ಮೇನ್ ಟಾರ್ಗೆಟ್. ಇದು ಸೂಪರ್ 3ಯ 100% ಇಂಪ್ಯಾಕ್ಟ್. ಕನ್ನಡಕ್ಕೆ ಸೂಪರ್ 3ಗೆ ಜಯಪ್ರಕಾಶ್ ಶೆಟ್ಟಿ ಅವರಿಗೆ, ಮರ್ಕಲೇಶ್ವರ್ ಅವರಿಗೆ, ಕಾರ್ಯಕ್ರಮಕ್ಕೆ ಸೂಪರ್ ಬಡವರ ಬಂಧು ಸೂಪರ್ 3ಗೆ, ಬಡವರ ಮೂಲ ಕಾರಣ ಆದಂತ ಸೂಪರ್ 3ಗೆ, ಕ್ಯಾಮ್ರಾಮ್ಯಾನ್ ಭರತ್ ಜೊತೆ ಮಲ್ಲಿಕಾರ್ಜುನ ಅಮರಕಲೆ, ರಿಪಬ್ಲಿಕ್ ಕನ್ನಡ, ಬೀದರ್.